ರಾತ್ರಿ 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಆರ್ಮಿ ತರ ನಾವು ಓಡಾಡ್ತಿರ್ತೀವಿ. ಒಂದು ಫ್ಯಾಮಿಲಿಗೆ ಫ್ರಂಟ್ ವೀಲ್ ಡ್ರೈವ್ ಗಾಡಿ ಮಿನಿ SUV ಕ್ಯಾಟಗರಿಗೆ ಸೇರುತ್ತೆ. ಒಂಥರ ಟಾಟಾ ಕರುದೇ ಕಾಪಿ ತರ ಕಾಣುತ್ತೆ. ಏನ್ ಕ್ರೇಜ್ ಆಗಿದೆ ನೋಡ್ರಿ ಹಿಂದ್ಗಡೆ ಪ್ರೊಫೈಲ್ ಮಾತ್ರ. ಈ ಗಾಡಿಗೆ ಸ್ಪೇರ್ ವೀಲ್ ಕೊಟ್ಟಿಲ್ಲ, ಕೆಲವೊಂದಷ್ಟು ಆಕ್ಸೆಸರೀಸ್ ಆಗಿ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ವಿಕ್ಟೋರಿಯಸ್ ಅಂತೇಳಿ ಬ್ಯಾಡ್ಜಿಂಗ್ ಇದೆ. ಟಚ್ ಎಲ್ಲ ಡಿವೈಸ್ ಕೆಳಗೆ ಇಲ್ಲಿ ನನಗಿದು ಬೇಕಾಗಿರೋದು ಹಿಂದೆ ಹೋಗೋದ. ಟಾರ್ಚ್ ಇಡಿ, ಇಲ್ಲಿಂದ ಇಡಿ, ಮೇಲಿಂದ ಇಡಿ ಹಿಂಗ ಬಾಸ್. ಇಷ್ಟು ದಿನ ಬರೀ ಬೈಕ್ಗಳದೇ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಸ್ಪೆಷಲ್ ಆಗಿರ್ಲಿ ಅಂತ ಕಾರ್ದು ವಿಡಿಯೋ ಮಾಡಕ್ ಹೊರಟಿದೀವಿ. ಕತ್ಲಾಗಿದೆ ಆದ್ರೂ ಪರವಾಗಿಲ್ಲ, ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೋಸ್ಕರ ರಾತ್ರಿ 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಆರ್ಮಿ ತರ ನಾವು ಓಡಾಡ್ತಿರ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಇವತ್ತು ನಾವು ಮಾರುತಿ ಸುಜುಕಿ ಅವರ ವಿಕ್ಟೋರಿಯಸ್ ಕಾರ್ನ ರಿವ್ಯೂ ಮಾಡ್ತಾ ಇದೀವಿ. ಮತ್ತೆ ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಹೆವಿ ವಜೆ ಐತೆ ಗುರು. 1.5 ಲೀಟರ್ ಇನ್ಲೈನ್ 4 ಇಂಜಿನ್ ಇದು ಪೆಟ್ರೋಲ್ ಪ್ಲಸ್ CNG ವೇರಿಯಂಟ್ ಇವ್ರು ತಗೊಂಡಿರೋದು. ಇನ್ನು ಇದು ಪೆಟ್ರೋಲ್ ಅಲ್ಲಿ 100 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ CNG ಅಲ್ಲಿ 88 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಟಾರ್ಕ್ ವಿಚಾರಕ್ಕೆ ಬರೋದಾದ್ರೆ ಪೆಟ್ರೋಲ್ ಅಲ್ಲಿ 137 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ CNG ಮೋಡ್ ಅಲ್ಲಿ 121.5 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಂದು ಫ್ಯಾಮಿಲಿಗೆ ಕಂಫರ್ಟ್ ಆಗಿದೆ ಗಾಡಿ ಮಾತ್ರ. ಫ್ರಂಟ್ ವೀಲ್ ಡ್ರೈವ್ ಗಾಡಿ ಮಿನಿ SUV ಕ್ಯಾಟಗರಿಗೆ ಸೇರುತ್ತೆ. ಕಂಪ್ಲೀಟ್ SUV ನೂ ಅಲ್ಲ, ಈ ಕಡೆ ಕಂಪ್ಲೀಟ್ MPV ನೂ ಅಲ್ಲ, ಮಿನಿ SUV ಕ್ಯಾಟಗರಿಗೆ ಸೇರುತ್ತೆ. ಬಾಡಿ ಲೈನು ಲೈಟ್ಸ್ ಎಲ್ಲ ಸಕ್ಕತ್ತಾಗಿದೆ. ಪರ್ಟಿಕ್ಯುಲರ್ ಈ ವೇರಿಯಂಟ್ ಬಂದು VXI ವೇರಿಯಂಟ್ ಅಂತೇಳಿ ನೀವು ಇಲ್ಲಿ ನೋಡಬಹುದು. ಲೈಟ್ಸ್ ಒಂಥರ ಟಾಟಾ ಕರುದೇ ಕಾಪಿ ತರ ಕಾಣುತ್ತೆ, ಬಟ್ ಸಕ್ಕತ್ತಾಗಿದೆ ಮಾತ್ರ ಪೂರ್ತಿ. ನೋಡ್ರಿ ಕ್ರೇಜಿ ಕಾಣುತ್ತೆ ಮಾತ್ರ. ಏನ್ ಕ್ರೇಜಿ ಆಗಿದೆ ನೋಡ್ರಿ ಹಿಂದ್ಗಡೆ ಪ್ರೊಫೈಲ್ ಮಾತ್ರ. ಕ್ರೇಜಿ ಅಂದ್ರೆ ಕ್ರೇಜಿ. ಇನ್ನು ಇಲ್ಲಿ ವಿಕ್ಟೋರಿಯಸ್ ಅಂತೇಳಿ ಬ್ಯಾಡ್ಜಿಂಗ್ ನ ಕೊಟ್ಟಿದ್ದಾರೆ. ಇಲ್ಲೊಂದು ಸುಜುಕಿ ಲೋಗೋ ಇದೆ, ಮತ್ತೆ ಇಲ್ಲಿ CNG ಅಂತ ಸ್ಟಿಕರ್ ಹಾಕೋರೆ. ಮತ್ತೆ ಹಿಂದ್ಗಡೆ ಇಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ರಿವರ್ಸ್ ಗೇರ್ ಹಾಕಿದಾಗ ಲೈಟ್ ಬರುತ್ತಲ್ಲ ಅದು. ಈ ಗಾಡಿಗೆ ಸ್ಪೇರ್ ವೀಲ್ ಕೊಟ್ಟಿಲ್ಲ, ಕೆಲವೊಂದಷ್ಟು ಆಕ್ಸೆಸರೀಸ್ ಆಗಿ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ವಿಕ್ಟೋರಿಯಸ್ ಅಂತೇಳಿ ಬ್ಯಾಡ್ಜಿಂಗ್ ಇದೆ. ಇನ್ನು ಇಂಟೀರಿಯರ್ ನೋಡೋದಾದ್ರೆ ಇಲ್ಲಿ ನೋಡಿ, ಮೀಟ್ರು ಅದೇ ಸುಜುಕಿದೆ, ಓಲ್ಡ್ ಮೀಟರ್ ತರನೇ ಸಕ್ಕತ್ತಾಗಿದೆ. ಇಲ್ಲಿ ಕಡೆ RPM ತೋರಿಸುತ್ತೆ, ಈ ಕಡೆ ಸ್ಪೀಡೋಮೀಟ್ರು, ಮತ್ತೆ ಇಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ, ಮತ್ತೆ ಈ ಕಡೆ CNG ಅಲ್ಲ ಟೆಂಪ್ರೇಚರ್ CNG. ಇಲ್ಲಿ CNG ಎಷ್ಟಿದೆ ಅಂತ ತೋರಿಸುತ್ತೆ. ಮತ್ತು ಕೆಲವೊಂದಷ್ಟು ಡ್ಯಾಶ್ ಬೋರ್ಡ್ ಸೇಮ್ ನಾರ್ಮಲ್ ಸುಜುಕಿಲಿ ಯಾವ್ದು ಬರುತ್ತೋ ಅದೇ ಬರುತ್ತೆ. ಮತ್ತು ಇಲ್ಲೊಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಇದನ್ನು ಟಚ್ ಎಲ್ಲ ಡಿವೈಸ್ ಟಚ್ ಸೆನ್ಸಿಂಗ್ ಎಲ್ಲ ಸಕ್ಕತ್ತಾಗಿದೆ ಇದರಲ್ಲಿ. ಮತ್ತು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಬಟರ್ ಸ್ಮೂತ್ ಆಗಿದೆ, ಗೇರ್ ಶಿಫ್ಟಿಂಗು, ನಾರ್ಮಲ್ ಹ್ಯಾಂಡ್ ಬ್ರೇಕೆ, ಕ್ಲೈಮೇಟ್ ಕಂಟ್ರೋಲ್ಸು, AC ಎಲ್ಲ ಕೊಟ್ಟಿದ್ದಾರೆ. ಫಿಸಿಕಲ್ ಬಟನ್ಸೇ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಅದು ಬಿಟ್ಟರೆ ಸ್ಟೇರಿಂಗಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನು ಮತ್ತು ಕ್ರೂಸ್ ಕಂಟ್ರೋಲ್ ಸಮೇತ ಇವ್ರು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕಾಲ್ ಪಿಕಪ್ಪು, ವಾಯ್ಸ್ ಅಸಿಸ್ಟೆನ್ಸು ಅದನ್ನು ಕೂಡ ಕೊಟ್ಟಿದ್ದಾರೆ. ಕೆಳಗೆ ಇಲ್ಲಿ ನನಗಿದು ಬೇಕಾಗಿರೋದು ಹಿಂದೆ ಹೋಗೋದ. ಓಹೋ ಟಾರ್ಚ್ ಇಡಿ, ಇಲ್ಲಿಂದ ಇಡಿ, ಮೇಲಿಂದ ಇಡಿ ಹಿಂಗ ಬಾಸ್. ಸ್ಟೇರಿಂಗ್ ವೀಲ್ ಇದು ಸರ್ಕಲ್ ಶೇಪ್ ಅಲ್ಲಿ ಇದೆ, ಅಂದ್ರೆ ಬಾಟಮ್ ಕಟ್ ಸ್ಟೇರಿಂಗ್ ಬರ್ತೈತಲ್ಲ ಆ ತರ ಬರ್ತಾ ಇಲ್ಲ ಇವಾಗ. ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ ಒಳ್ಳೆ ಮೈಲೇಜ್ ಅಂತಾನೆ ಹೇಳ್ಬೋದು. ಇನ್ನು ಬೂಟ್ ಸ್ಪೇಸ್ ಬಂದು 600 ಲೀಟರ್ಸ್ ತನಕ ಇದೆ. ಮತ್ತೆ ನೀವು ನೋಡಬಹುದು ಇಲ್ಲಿ CNG ಟ್ಯಾಂಕ್ ಅಲ್ಲಿ ಮೌಂಟ್ ಆಗಿದೆ, ಅಂದ್ರೆ ಎಲ್ಲೂ ಎಕ್ಸ್ಪೋಸ್ ಆಗಿಲ್ಲ, ಸಕ್ಕದಾಗಿ ಮೌಂಟ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಐಟಮ್ಸ್ ಗಳನ್ನ ಕೊಟ್ಟಿದ್ದಾರೆ ಎಸೆನ್ಷಿಯಲ್ ಇರೋನ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.